ಹಲೋ ಗೈಸ್, ನಾವು ಇವತ್ತು ಮಾಡೋಕೊಂಡಿರೋದು ಆಲೂಗಡ್ಡೆ ಮತ್ತು ಅದಕ್ಕೆ ಮೊದಲು ಎಣ್ಣೆ ಕಾಯಿಸಿಟ್ಕೊಂಡು ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಕರಿಬೇವು ಹಾಕಿ ಆಮೇಲೆ ಆಲೂಗಡ್ಡೆ ಹಾಕಿ ಅದಾದ ನಂತರ ಅಷ್ಟು ಆಲೂಗಡ್ಡೆಯನ್ನು ಹಾಕಿ ಆನಂತರ ಒಂದು ಸ್ವಲ್ಪ ಟೊಮೆಟೊನ್ನು ಒಂದು ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿ ಅದಾದ ನಂತರ ಸ್ವಲ್ಪ ತಿರುವಿ ಅದನ್ನ ಹಂಗೆ ತಿರುತ್ತಾ ಇರಬೇಕು, ಇಲ್ಲಾಂದ್ರೆ ಹೊತ್ತೋಗುತ್ತೆ ಅದು. ಅದೇ ಥರ ತಿರುತ್ತಾ ಇರಬೇಕು. ಅಂದರೆ ವಿಡಿಯೋದಲ್ಲಿ ಯಾವ ಥರ ತಿರುತ್ತಾ ಇದೆ. ಲಾಸ್ಟಿಗೆ ಟೇಸ್ಟ್ ಅಂತೂ ಸಖತ್ತಾಗುತ್ತೆ ಗೈಸ್. ಸ್ವಲ್ಪ ಜಾಸ್ತಿ ಉರಿಯನ್ನು ಇಟ್ಕೊಂಡು ಸ್ವಲ್ಪ ಕುದಿಯಕ್ಕೆ ಬಿಡಿ ಅದನ್ನ ಒಂದು 2 ನಿಮಿಷ. ಆಮೇಲೆ ಒಲೆ ಇತ್ತಂದ್ರೆ ಇನ್ನೂ ಚೆನ್ನಾಗಾಗುತ್ತೆ ಈ ಅಡುಗೆ. ಸ್ವಲ್ಪ ಜಾಸ್ತಿ ಉರಿಯನ್ನು ಇಡಿ, ಅದು ಕುದಿಬೇಕು ಆಲೂಗಡ್ಡೆ. ಅದೇ ಒಂದು 2 ನಿಮಿಷದಿಂದ 3 ನಿಮಿಷ ಕುದಿಬೇಕು ಅದು. ಅದ್ರ ಮೇಲೆ ನೀವು ಬೇಕಾದ್ರೆ ಒಂದು ತಾಟನ್ನು ಮುಚ್ಬೋದು, ಇಲ್ಲ ಅಂದ್ರೆ ಹಾಗೆ ಬಿಡ್ಬೋದು. ಆಮೇಲೆ ಅದಕ್ಕೊಂದು ಸ್ವಲ್ಪ ನೀರು ಹಾಕಿ, ಒಂದು 2 ಗ್ಲಾಸ್ ನೀರು ಹಾಕಿ ಅದಾದ ನಂತರ ಸ್ವಲ್ಪ ತಿರುಗಿ ಅದೇ ಥರ ತಿರುತ್ತಾ ಇರಿ. ಇಲ್ಲಾಂದರೆ ನೀರು ಅಷ್ಟು ಹೊಟ್ಟೋಗುತ್ತೆ ಅದು. ಇನ್ನೊಂದು ಗ್ಲಾಸ್ ನೀರು ಹಾಕಿ ಬೇಕಾದರೆ. ಆಮೇಲೆ ಅದ್ರ ಮೇಲೆ ಮುಚ್ಚೋಕ್ಕೆ ಒಂದು ತಾಟನ್ನು ಏನಾದರೂ ತಗೊಳ್ಳಿ. ಗ್ಯಾಸನ್ನು ಸ್ವಲ್ಪ ಜಾಸ್ತಿ ಇಡಿ. ಆಮೇಲೆ ಅದ್ರ ಮೇಲೆ ಒಂದು ತಾಟನ್ನು ಮುಚ್ಚಿ ತಾಟನ್ನು ಒಂದೇನಿಲ್ಲ ಅಂದರೆ 2-3 ನಿಮಿಷ ಮುಚ್ಚಬೇಕು. ಆದಮೇಲೆ ಒಂದು ಸಾಂಗ್ ಹಾಕ್ತೀನಿ, ಕೇಳ್ಕೊಂಬರಿ ಗೈಸ್. ಅದಾದಮೇಲೆ ಈ ಥರ ಕುದೀತಾ ಇದೆಯಾ ಇಲ್ಲ ಅಂತ ನೋಡಿ, ಈ ಥರ ಕುದಿಯಕ್ಕೆ ಬಿಡಿ. ಆಮೇಲೆ ಪ್ಲೇಟನ್ನು ತೆಗೆದು ಇದೇ ಥರ ಕುದೀತಾ ಇರಬೇಕು. ಗ್ಯಾಸನ್ನು ಒಂದು ಸ್ವಲ್ಪ ಜೋರಾಗಿ ಇಡಿ. ಇದೇ ಥರ ಕುದಿಯುತ್ತಾ ಇರಬೇಕು.
ನಿಮಿಷ ಕುದಿಬೇಕು ಅದೇ ರೀತಿ. ಹಂಗಂದ್ರೆ ಆಲೂಗಡ್ಡೆ ಬೆಂದಿರ್ತವೆ ಅಂತ ಅರ್ಥ ಆಗಿದೆ ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ. ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನಮ್ಮ ಯೂಟ್ಯೂಬ್ ಚಾನಲಲ್ಲಿ 2ನೇ ವಿಡಿಯೋ. ಯಾರು ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡಿ, 5 ನಿಮಿಷ ಕುದಿಲೇಬೇಕು ಅದು. ಹಂಗಂದ್ರೆ ಆಲೂಗಡ್ಡೆ ಬೆಂದಿರ್ತವೆ ಅಂತ ಅರ್ಥ. ಗ್ಯಾಸನ್ನು ಒಂದು ಸ್ವಲ್ಪ ಜಾಸ್ತಿ ಇಡಿ, ಹಂಗಂದ್ರೆ ಬೇಗ ಬೇಗ ಕುದಿಯುತ್ತೆ. ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನನ್ನು ಒತ್ತಿ, ಹಾಗೆ ಲೈಕ್ ಮಾಡಿ. ಗ್ಯಾಸನ್ನು ಆಫ್ ಮಾಡಿದ ನಂತರ ರೆಡಿ ಆಯಿತು ನೋಡಿ ನಮ್ಮ ಫೈನಲ್ ಆಲೂಗಡ್ಡೆ ಪಲ್ಯ. ಇದನ್ನು ನೀವು ರೊಟ್ಟಿಯಲ್ಲಿ ತಿಂದರೂ ಟೇಸ್ಟಾಗಿರುತ್ತೆ ಗಾಯ್ಸ್. ಆಯ್ತು ಗಾಯ್ಸ್, ಇಲ್ಲಿಗೆ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ನೀವು ಮನೆಯಲ್ಲಿ ಮಾಡಿ ನೋಡಿ, ಒಂದ್ಸಲ ಟ್ರೈ ಮಾಡಿ. ಈ ರೆಸಿಪಿ ಹೆಂಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ವಿಡಿಯೋ ಇಷ್ಟ ಆಗಿತ್ತಂದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.